ಶುರು ಮಾಡುವ. ಸ್ನೇಹಿತರೆ, ತಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ನಮ್ಮ ಕೋಟ ಬ್ರಾಹ್ಮಣರ ಒಂದು ಒಕ್ಕೂಟ, ಕೂಟ ಮಹಾಜಗತ್ತು ಅಂತ ಹೇಳಿ ಬಹಳ 72 ವರ್ಷಗಳ ಇತಿಹಾಸ ಇದೆ ನಮ್ಮ ಕೂಟಕ್ಕೆ. ಪ್ರತಿ ವರ್ಷ ವಾರ್ಷಿಕ ಮಹಾಸಭೆ ಆಗ್ತದೆ, ಅದರ ಜೊತೆಯಲ್ಲಿ ಮಹಾ ಅಧಿವೇಶನವೂ ಆಗ್ತದೆ. ಪ್ರಥಮ ಬಾರಿಗೆ ಸಾಲಿಗ್ರಾಮದಲ್ಲಿ, ಇದು ಸ್ವಕ್ಷೇತ್ರ, ಕೇಂದ್ರ ಕಚೇರಿ ಇರುವುದು ಸಾಲಿಗ್ರಾಮದಲ್ಲಿ. ಈ ವರ್ಷ ಮಹಾಧಿವೇಶನ ಮತ್ತು 72ನೇ ವಾರ್ಷಿಕ ಮಹಾಸಭೆಯನ್ನು ನಾವು ಸಾಲಿಗ್ರಾಮ ಅಂಗಸಂಸ್ಥೆಯ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಸಂಬಂಧ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇರೋದು. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಯಾರ್ಯಾರು ಭಾಗವಹಿಸಿದ್ದಾರೆ ಎನ್ನುವ ಒಂದು ಪರಿಚಯ ನಿಮಗೆ ಮಾಡ್ತೇನೆ ನಿಮ್ಮ ಗಮನಕ್ಕೋಸ್ಕರ. ನಮ್ಮ ಎಚ್ ಸತೀಶ್ ಹಂದಿಯವರು ನಮ್ಮ ಕೇಂದ್ರ ಅಧ್ಯಕ್ಷರು ಇವರು, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಅಂಗಸಂಸ್ಥೆಯ ಆತಿಥ್ಯದಲ್ಲಿ ನಡೆಯುವ ಸಾಲಿಗ್ರಾಮ ಅಂಗಸಂಸ್ಥೆಯ ಅಧ್ಯಕ್ಷರಾದಂತಹ ಪಿ ಚಂದ್ರಶೇಖರ ಹೊಳ್ಳು, ಇವರು ನಮ್ಮ ಅಧ್ಯಕ್ಷರು. ಅಂಗಸಂಸ್ಥೆಯ ಉಪಾಧ್ಯಕ್ಷರು ಕೃಷ್ಣ ಪ್ರಸಾದ್ ಹೇರಳಿಯವರು, ಅವರಿಗೆ ಸ್ವಾಗತ ಬಯಸ್ತೇನೆ. ನಮ್ಮ ಅಧ್ಯಕ್ಷರಿಗೂ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ವಲಯ 1 ಅಂತ ಉಂಟು. ಈ ವಲಯ ವ್ಯಾಪ್ತಿಯಲ್ಲಿ 8 ಅಂಗಸಂಸ್ಥೆಗಳು ಬರ್ತವೆ. ಅದರ ಸಂಘಟನಾಧಿಕಾರಿಗಳಾಗಿ ಶ್ರೀಯುತ ಶ್ರೀಪತಿ ಅಧಿಕಾರಿಗಳಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಅಂಗಸಂಸ್ಥೆಯ ಕಾರ್ಯದರ್ಶಿಗಳು ಜಿ ಮಾಗಲ ಹೇರಳಿಯವರು, ಅವರಿಗೆ ಸ್ವಾಗತ ಬಯಸ್ತಾ, ನಮ್ಮ ಕೂಟ ಮಹಾಜಗತ್ತಿನ ಬಹಳ ಹಿಂದೆ ಅಂದರೆ 2 ಅವಧಿಗೆ ಮೊದಲು ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿ ದೇವಸ್ಥಾನದ ಅನೇಕ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಿಂಡಿಕೇಟ್ ಬ್ಯಾಂಕಿನ ನಿವೃತ್ತ ಅಧಿಕಾರಿ ಪಿ ಮಂಜುನಾಥ ಉಪಾಧ್ಯಾಯರು ಈ ನಮ್ಮ ಈ ಇಡೀ ಮಹಾ ಅಧಿವೇಶನದ ರೂವಾರಿ ಅಂತಲೇ ನಾನು ಹೇಳ್ತೇನೆ. ಅದು ಏನು ಅತಿಶಯೋಕ್ತಿ ಮಾತಲ್ಲ. ಈ ನಮ್ಮ ಈ ಸಂಘಟನೆ ಹಿಂದಿರುವ ಅದ್ಭುತ ಶಕ್ತಿಯೇ ಪಾರಂಬಳ್ಳಿ ಮಂಜುನಾಥ ಉಪಾಧ್ಯಾಯರು, ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಮಹಿಳಾ ವೇದಿಕೆ ಬಿಟ್ಟು ನಮ್ಮ ಕಾರ್ಯಕ್ರಮ ಆಗೋದಿಲ್ಲ. ನಾವು 2 ಬಳಗವನ್ನು ನಮ್ಮ ಜೊತೆಗೆ ಸೇರಿಸ್ಕೊಂಡಿದ್ದೇವೆ. ಒಂದು ಮಹಿಳಾ ಬಳಗ, ಇನ್ನೊಂದು ಯುವ ಬಳಗ. ಇವರಿಬ್ಬರ ಒಂದು ತುಂಬು ಸಹಕಾರದೊಂದಿಗೆ ಈ ಒಂದು ಸಂಘಟನೆ ನಡೀತಾ ಇದೆ. ಪಿ ಯಶೋಧ ಹೊಳ್ಳು ಮಹಿಳಾ ವೇದಿಕೆಯ ಅಧ್ಯಕ್ಷೆ, ಅವರು ನಮ್ಮೊಂದಿಗಿದ್ದಾರೆ, ನಿಮಗೆ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಯುವ ಬಳಗದ ಅಧ್ಯಕ್ಷರು ಕಚೇರಿ ಕೆಲಸದಲ್ಲಿ ಮಗ್ನರಾಗಿದ್ದಾರೆ, ನಾನು ತಡ ಆಗ್ತದೆ ಅಂತ ಹೇಳಿದ್ದಾರೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗಿರೀಶ್ ಮಯ್ಯ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ನೀವು ಎಲ್ಲರೂ ಬಂದಿದ್ದೀರಿ. ಕಿರಣ್ ಅವರ ಮೂಲಕ ಸರ್, ನಮಗೆ ನಿಮ್ಮ ಹೆಸರು ಮೊದಲು ವೈದ್ಯರು ನಿಮಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ನಾನು 2 ಮಾತುಗಳನ್ನು ಹೇಳಿ ಅಧ್ಯಕ್ಷರಿಗೆ ನಾನು ಮಾತಾಡಲಿಕ್ಕೆ ಬಿಡ್ತೇನೆ. ಮುಂದುವರಿದ ವ್ಯಾಪಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಸುಮಾರು 4,000 ಪ್ರತಿನಿಧಿಗಳು ಭಾಗವಹಿಸುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಕಾರ್ಯಕ್ರಮ ಬೆಳಿಗ್ಗೆ 6:30 ಗಂಟೆಗೆ ಶ್ರೀ ಗುರು ನರಸಿಂಹನ ಸಾನ್ನಿಧ್ಯದಲ್ಲಿ ನರಸಿಂಹ ಹೋಮ ಆರಂಭದೊಂದಿಗೆ ನಡೀತದೆ. 8 ಗಂಟೆಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. 8:15 ಗಂಟೆಗೆ ಒಂದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನಮ್ಮ ಶೋಭಾಯಾತ್ರೆ ಹೊರಡಲಿಕ್ಕಿದೆ. ಶೋಭಾಯಾತ್ರೆಯಲ್ಲಿ ಮುಖ್ಯ ಅತಿಥಿಗಳನ್ನು ನಾವು ಕರ್ಕೊಂಡು ಹೋಗ್ಲಿಕ್ಕಿದ್ದೇವೆ. ಜೊತೆಯಲ್ಲಿ ಪೌರೋಹಿತ್ಯ ಸಮೂಹ ವೇದ ವಾಕ್ಯದ ಘೋಷಣೆ, ಸ್ವಸ್ತಿ ವಾಚನದ ಘೋಷಣೆಯೊಂದಿಗೆ ಹೋಗ್ತದೆ. ಹೆಚ್ಚು ಕಡಿಮೆ ಒಂದು ಜಾತ್ರೆಯ ಉತ್ಸವದ ರೀತಿಯಲ್ಲಿ ಶೋಭಾಯಾತ್ರೆಯನ್ನು ಸಂಘಟಿಸಿದ್ದೇವೆ. ಮಹಿಳಾ ವೇದಿಕೆಯವರು ಸಕ್ರಿಯವಾಗಿ ಪೂರ್ಣಕುಂಭ ಸ್ವಾಗತವನ್ನು ಅತಿಥಿಗಳಿಗೆ ಕೊಡ್ತಾರೆ. ಆಮೇಲೆ ಅವರು ಕೆಂಡೆ ವಾದ್ಯ ಇರ್ತದೆ, ಆ ವಾದ್ಯ ಮೊಳಗುತ್ತದೆ. ಅಲ್ಲಿಂದ ಹೊರಟು ಆಂಜನೇಯನನ್ನು ದರ್ಶನ ಮಾಡಿಕೊಂಡು ಪೇಟೆಯಲ್ಲಿ ಒಂದು ಸುತ್ತು ಬಂದು ಸಭಾಗೃಹವನ್ನು 9 ಗಂಟೆಗೆ ನಾವು ಪ್ರವೇಶ ಮಾಡಿ 9:45ಕ್ಕೆ ಸರಿಯಾಗಿ ಸಭಾ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಮತ್ತು ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಗಳೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಆಗಿದೆ. ಅಧ್ಯಕ್ಷತೆಯನ್ನು ನಮ್ಮ ಕೇಂದ್ರಾಧ್ಯಕ್ಷರೇ ವಹಿಸ್ತಾರೆ, ಸತೀಶ್ ಹಂದಿಯವರು. ಮತ್ತು ಉದ್ಘಾಟನೆಯನ್ನು ಹಿಂದೆ 2 ಅವಧಿಗೆ ನಮ್ಮ ದೇವಳದಲ್ಲಿ ಧರ್ಮದರ್ಶಿಗಳಾದಂತಹ ಕಮ್ಮಾಗಿ ಯಜ್ಞನಾರಾಯಣ ಹೆರಳಿಯವರು ಅವರು
ಸೋನಾ ಸಮೂಹ ಸಂಸ್ಥೆಗಳ CEO ಅವರು ಅವರ ಅಮೃತ ಹಸ್ತದಿಂದ ಯೋಗಿ ಬೆಳಗುವ ಮೂಲಕ ಸಮಾವೇಶದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ನಂತರದಲ್ಲಿ ಅತಿಥಿಗಳಾಗಿ ಕರೆದಂಥ ಆರತಿಯವರು ಅವರ ಕೌಟುಂಬಿಕ ಕಾರಣದಿಂದ ಬರ್ತಾ ಇಲ್ಲ. ಅವರ ಸ್ಥಾನದಲ್ಲಿ ನಾವು ಹರಿನರಸಿಂಹ ಉಪಾಧ್ಯಾಯ ಅಂತ ಕವಿಗಳು, ಲೇಖಕರು, ಅವರು ಮುಖ್ಯ ಅತಿಥಿಗಳಾಗಿ ಬಂದು ಧಾರ್ಮಿಕ ಪ್ರವಚನವನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಡಾಕ್ಟರ್ KS ಕಾರಂತರು ಶುಭಾಶಂಸನೆಯನ್ನು ಮಾಡಲಿಕ್ಕಿದ್ದಾರೆ. ಮತ್ತು ಮುಖ್ಯ ವೇದಿಕೆಗೆ ಹೆಸರು ನಾವು ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರ ಹೆಸರನ್ನೇ ಇಟ್ಟಿದ್ದೇವೆ ವೇದಿಕೆಗೆ. ಆ ವೇದಿಕೆಯಲ್ಲಿ ಇನ್ನೂ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿರುವವರು B. ರಘುರಾಮ್ ಸ್ವಾಮಿ ಅಯ್ಯರು, ಖ್ಯಾತ ಉದ್ಯಮಿಗಳು. ಅವರು ಬೆಂಗಳೂರಿನಲ್ಲಿಯೂ ಅವರ ಇಂಡಸ್ಟ್ರೀಸ್ ಇದೆ, ಮಂಗಳೂರಿನಲ್ಲಿಯೂ ಇದೆ. ಅವರು ಉಪಸ್ಥಿತಿ ಇದೆ, ಗೌರವ ಉಪಸ್ಥಿತಿ. ಕರ್ನಾಟಕ ಬ್ಯಾಂಕಿನಿಂದ ಒಬ್ಬರು ಉನ್ನತ ಅಧಿಕಾರಿಗಳು, ಅವರ ಹೆಸರು ಚಂದ್ರಶೇಖರ್ ಅಂತ, ಒಪ್ಪುಂದ ಚಂದ್ರಶೇಖರ್ ಮಯ್ಯ ಅಂತೇಳಿ, ಅವರು ಚೀಫ್ ಬಿಸಿನೆಸ್ ಆಫೀಸರ್ ಸ್ಪೆಷಲ್ GM ಕ್ಯಾಡ್ರಿನವರೇ. ಅವರು DM ಅವರಿಗೆ ಅನಾನುಕೂಲ ಆದ್ದರಿಂದ ಅವರನ್ನು ಕಳಿಸ್ತೇನೆ ಅಂತ ನಿನ್ನೆ ತಾನೇ ನಮಗೆ ಮೆಸೇಜ್ ಕೊಡಿಸಿದ್ದಾರೆ. ಅವರ ಉಪಸ್ಥಿತಿ ಇದೆ. ಬಿಲಿಯನ್ ಫೌಂಡೇಶನ್ ಅಧ್ಯಕ್ಷರಾದ ಗೋಪಾಲಕೃಷ್ಣ ಹೆರಡೆ ಅವರು ಕೂಡ ವೇದಿಕೆಯಲ್ಲಿ ಇರ್ತಾರೆ. ಜೊತೆಯಲ್ಲಿ ನಮ್ಮ ಕೇಂದ್ರ ಸಂಸ್ಥೆಯ ಇಬ್ಬರು ಉಪಾಧ್ಯಕ್ಷರುಗಳು, ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಚಂದ್ರಶೇಖರ್ ಹೆಗ್ಗಾರರು, ಇನ್ನೊಬ್ಬರು ಉಪಾಧ್ಯಕ್ಷರಾದಂತಹ ನಮ್ಮ ದೇವಳದ ಧರ್ಮದರ್ಶಿಗಳು, ವಕೀಲರು ವೃತ್ತಿಯಲ್ಲಿ P. ಸದಾಶಿವ ಐತಾಳರು ಕೂಡ ವೇದಿಕೆಯಲ್ಲಿ ಇರ್ತಾರೆ. ಅವರೆಲ್ಲರನ್ನೂ ವೇದಿಕೆಗೆ ಕರ್ಕೊಂಡು ಹೋಗಿ ಈ ಸಭೆಯನ್ನು ಚಂದಗಾಣಿಸುವವರು ನಮ್ಮ ಅತಿಥಿಯ ಅಂಗಸಂಸ್ಥೆಯ ಅಧ್ಯಕ್ಷರಾದಂಥ ಚಂದ್ರಶೇಖರ ಹೊಳ್ಳು. ಇವರಿಷ್ಟು ಜನ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮುಂದೆ ಏನೇನಿದೆ ಇದರ ಬಗ್ಗೆ ಅನ್ನೋ ವಿಚಾರವನ್ನು ಮಾತಾಡಲಿಕ್ಕೆ ನಾನು ಕೇಂದ್ರಾಧ್ಯಕ್ಷರಿಗೆ ಬಿಡ್ಲ ಮತ್ತು ಮನ್ಯಾತುಪ್ಪ ಬೆಳಗುತ್ತಿಲ್ಲ, ಕೇಂದ್ರಾಧ್ಯಕ್ಷರು ಸತೀಶ್ ಹಂದಿ ಅವರು ಮಾತಾಡ್ತಾರೆ. ಆಮೇಲೆ ಒಟ್ಟು ಚಿತ್ರಣವನ್ನು ನಿಮಗೆ ವಿವರವಾಗಿ ಕೊಡುವವರು ನಮ್ಮ ಕಾರ್ಯಕ್ರಮದ ರೂವಾರಿ ಪಾರಮಹಳ್ಳಿ ಮಂಜುನಾಥ್ ಉಪಾಧ್ಯಾಯ. ನನ್ನ ಹೆಸರು ಶ್ರೀ ಸುರೇಶ್ ತುಂಗ, ಕೇಂದ್ರದ ಪ್ರಧಾನ ಕಾರ್ಯದರ್ಶಿ, ಕೇಂದ್ರ ಸಂಸ್ಥೆ ಕೂಟಮಾದಿ ಮತ್ತು ಕೇಂದ್ರ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ. ರಿಜಿಸ್ಟರ್ಡ್ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಒಂದು ಕೂಟ ಮಾನ್ಯ ಮತ್ತು ಇದು ಕೂಟ ಬ್ರಾಹ್ಮಣರ ಏಕೈಕ ಸಂಸ್ಥೆ. ನಿಮಗೆಲ್ಲ ಹೇಗೆ ಗೊತ್ತಿರಬೇಕು ಕೂಟ ಬ್ರಾಹ್ಮಣರು ಯಾರು ಏನು ಅಂತ ಹೆಚ್ಚು ಅವರ ಇತಿಹಾಸ ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿ 14 ಗ್ರಾಮದಲ್ಲಿ ನೆಲೆಸಿದ್ದಾರೆ ಬ್ರಾಹ್ಮಣರು. ಮತ್ತು ಉದ್ಯೋಗ ನಿಮಿತ್ತ ಬೇರೆ ಬೇರೆ ಆಲ್ ಓವರ್ ಇಂಡಿಯಾ ಹೊರದೇಶದಲ್ಲೂ ಎಲ್ಲ ಇದ್ದಾರೆ. ಅದೇ ರೀತಿ ನಮ್ಮದು ಸಂಘಟನೆಯ 37 ಅಂಗಸಂಸ್ಥೆಗಳಿವೆ. ಬ್ಯಾಂಕ್ನಲ್ಲಿ ಬ್ರಾಂಚಸ್ ಇದ್ದಾವೆ. ಅದೇ ನಮ್ಮ 37 ಕಡೆ, ಪುನಃ ಚೆನ್ನೈ, ಕೇರಳದಲ್ಲಿ 5, ಕರ್ನಾಟಕದಲ್ಲಿ ಒಂದು 37 ಅಂಗಸಂಸ್ಥೆಗಳಿದ್ದಾವೆ. ಅದೆಲ್ಲ ಸೇರಿ ನಮ್ಮದು ಕೇಂದ್ರ ಸಂಸ್ಥೆಯ ಅಧ್ಯಕ್ಷ ನಾನು. 2ನೇ ಟರ್ಮ್, ಒಂದು ಟರ್ಮಲ್ಲಿ 3 ವರ್ಷ. ಇದು ಪ್ರತಿ ವರ್ಷ ಹೇಳಿದಾಗೆ ವಾರ್ಷಿಕ ಮಹಾಸಭೆ ನಡೀತದೆ ಬೇರೆ ಬೇರೆ ಅಂಗಸಂಸ್ಥೆಗಳ ಆತಿಥ್ಯದಲ್ಲಿ. ಕಳೆದ ವರ್ಷ ತೀರ್ಥದಲ್ಲಿ, ಹಿಂದಿನ ವರ್ಷ ಕಾಸರಗೋಡು, ಹಿಂದಿನ ವರ್ಷ ಕಾಟೇಪಳ್ಳ, ಈ ವರ್ಷ ಇಲ್ಲಿ ಸಾಲಿಗ್ರಾಮದಲ್ಲಿ ಗುರು ಸಾನ್ನಿಧ್ಯದಲ್ಲಿ ನಡೆಸೋಣ ಅಂತ. ನಮ್ಮ ಕೋಟ ಬ್ರಾಹ್ಮಣರ ವಿಶೇಷ ಏನಂದರೆ ನಮಗೆ ಮಠ ಮಾನ್ಯ ಇಲ್ಲ, ಮಾನವ ಸ್ವಾಮಿಗಳಿಲ್ಲ. ಗುರು ನರಸಿಂಹನೇ ನಮ್ಮ ಗುರುಗಳಂತ ನಾನು ನಂಬಿರೋದು. ಗುರು ಕಾಣಿಕೆಯನ್ನು ನಮ್ಮ ಶುಭ ಸಮಾರಂಭದಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನಗಳಿದ್ದಾರೆ. ಈ ಬಾರಿ ಪ್ರಥಮ ಬಾರಿ ಅನೇಕ ಬಾರಿ ವಾರ್ಷಿಕ ಮಹಾಸಭೆ ಸಾಲಿಗ್ರಾಮದಲ್ಲಿ ನಡೆದಿದೆ. ಅಧಿವೇಶನ ನಡೆದಿರೋದು ಪ್ರಥಮ ಬಾರಿ. ನಮ್ಮ ಅವಾಗ ಹೇಳಿದ ಮನ್ಯಾತ ಉಪಾಧ್ಯಾಯ ಸುರೇಶ್ ಕುಮಾರ್ ಇವರ ಒಂದು ಅಂಗಡ ಇಲ್ಲಿ 14 ಗ್ರಾಮದಲ್ಲಿರುವ 1400 ಮನೆಗಳಿಗೆ ಭೇಟಿ ನೀಡಿ ಎಲ್ಲರಿಗೂ ಮನವಿ ಕೊಟ್ಟು ಬಂದಿದ್ದಾರೆ. ಬಂದು ಭಾಗವಹಿಸಬೇಕು ಅಂತ ನಾವು 2000ಕ್ಕಿಂತ ಜಾಸ್ತಿ ಜನರನ್ನು ನಿರೀಕ್ಷಿಸ್ತಾ ಇದ್ದೀವಿ. ಅದಕ್ಕೆ ಸರಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಅವರಲ್ಲಿ ನಮ್ಮ ಕಾರ್ಯದರ್ಶಿ ಹೇಳಿದಾಗೆ ಯಜ್ಞನಹಳ್ಳಿ ಕಮ್ಮಾಜಿ ಅವರನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಹರಿನಾರಾಯಣ್ ನರಸಿಂಹ ಉಪಾಧ್ಯಾಯರು ಬರ್ತಾ ಇದ್ದಾರೆ. ಆರೋಗ್ಯ ಬರಬೇಕಿತ್ತು, ಅವರ ಕೌಟುಂಬಿಕ ಕಾರಣದಿಂದಾಗಿ ಬರ್ತಾ ಇದ್ದಾರೆ. ಇನ್ನು ನಮ್ಮ ಕೋಟ
ಫೀಲ್ಡಲ್ಲೂ ಕೂಡ ಸಾಧನೆ ಮಾಡೋರಿದ್ದಾರೆ. ಶಿವರಾಮ್ ಕಾರಂತರಿಂದ ಪ್ರಾರಂಭವಾಗಿ ಹೋಟೆಲ್ ಉದ್ಯಮದಲ್ಲಿ ಮೈಯರು, NTRನ ಮೈಯರು, ಪೊಲಿಟಿಕ್ಸ್ನಲ್ಲಿ ತಮಿಳುನಾಡಿನ ಹೆಲ್ತ್ ಮಿನಿಸ್ಟರ್ ಆಗಿದ್ದ HP ಅಂತೆ, ಕಾನೂನು ಮಿನಿಸ್ಟರ್ ಆಗಿದ್ದ ರಾಮಕೃಷ್ಣ ಕಾರಂತ, ಬೆಂಗಳೂರು ಮಲ್ಲೇಶ್ವರನ MLA ಆಗಿದ್ದ ರಾಮದೇವ್ ಅಂತೆ. ಮತ್ತು ಟೆಕ್ನಿಕಲ್ ಇದಕ್ಕೆ ಹೋದರೆ ಸೆಲ್ಕು ನೀವು ಕೇಳಿರ್ಬೋದು, ಹರೀಶ್ ಅಂದಿದೆ, CEO ಹರೀಶ್ ಅಂತ. ಹಾಗೆ ನಾವು ಏನು ಉದ್ಘಾಟನೆ ಮಾಡ್ತಾ ಯಜ್ಞಾಳ ಅವರದ್ದೇ ಒಂದು ಸಮೂಹ ಸೋನಾ ಕಂಪನಿ ಇದೆ. ಅದರಲ್ಲಿ ವಾಚು, ಬೆಲ್ಟ್, ಅನೇಕ ಇದೆ, ಸಾಫ್ಟ್ವೇರ್ ಕಂಪನಿ ಕೂಡ ಇದೆ. ಹೀಗೆ ಅನೇಕ ಕೊಟ್ಟದವರಿದ್ದಾರೆ ಎಲ್ಲ ಫೀಲ್ಡಲ್ಲೂ. ಅಮೇರಿಕಾದಲ್ಲಿ ಹೆಚ್ಚಿನ ಸಾಫ್ಟ್ವೇರ್ ಕಂಪನಿ ನಮ್ಮ ಕೊಟ್ಟದವರೇ ಇದಿಷ್ಟು ಊಟ ಅಮರ ಮತ್ತು ಮಾಜಿ ನಿಮ್ಮ ಈ ಸಮಯದಲ್ಲಿ ಸಾಧಕರು ನಮ್ಮ ಸಮಾಜದಲ್ಲಿದ್ದಾರೆ. ಅವರನ್ನು ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈ ಬಾರಿ 7 ಜನರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಇನ್ವಿಟೇಷನ್ ಹೆಸರು ಮತ್ತು ಉದ್ಯೋಗ ಅದರ ಬಗ್ಗೆ ಕೊಟ್ಟಿದ್ದೇವೆ. ನಮ್ಮ ಎಸ್ಟೀಮ್ ಪತ್ರಿಕೆಗೆ ಈ ವರದಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಊಟ ಬ್ರಾಹ್ಮಣರು ಇತರರು ಕೂಡ ಒಂದು ಭಾಗವಹಿಸುವಂತೆ ಮಾಡಬೇಕಾಗಿ ನಿಮ್ಮನ್ನು ಹೇಳಿಕೊಡ್ತಾರೆ. ಹೇಳಿದಂತೆ ದೇವರನ್ನೇ ಗುರುವಾಗಿ ಸ್ವೀಕರಿಸಿರುವ ಒಂದು ವಿಶಿಷ್ಟ ಪರಂಪರೆ ಉಳ್ಳ ಕೂಡ ಮತಸ್ಥ ಬ್ರಾಹ್ಮಣರ ಮಹಾ ಸಂಘಟನೆ, ಹಾಗೆ ಏಕೈಕ ಸಂಘಟನೆ ಕೂಡ ಮಹಾಜಗತ್ತು ಸಾಲಿಗ್ರಾಮ ರಿಜಿಸ್ಟರ್. ಇದು ಪ್ರತಿ ವರ್ಷ ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ನಿಂತಹ ಸಂಸ್ಥೆ ನಮ್ಮದು. ಪ್ರತಿ ವರ್ಷ ತನ್ನ ವಾರ್ಷಿಕ ಮಹಾಸಭೆಯನ್ನು ಜರುಗಿಸ್ತಾ ಬಂದಿದೆ. ಈ ಮಹಾಸಭೆಯನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಅಂಗಸಂಸ್ಥೆಗಳ ಆತಿಥ್ಯದಲ್ಲಿ ಮಾಡಿದಾಗ ಅಲ್ಲೊಂದು ಕೇಂದ್ರೀಯ ಮಹಾ ಅಧಿವೇಶನವನ್ನು ಕೂಡ ನಾವು ಸಂಘಟಿಸ್ತಾ ಸಂಪನ್ನಗೊಳಿಸ್ತಾ ಬಂದಿದ್ದೆವು. ಈ ಬಾರಿ ಅದರ ಅವಕಾಶ ನಮ್ಮ ಸಾಲಿಗ್ರಾಮದ ಅಂಗಸಂಸ್ಥೆಗೆ ದೊರೆತಿದೆ. ಪ್ರಪ್ರಥಮ ಬಾರಿಗೆ ನಾವು ಈ ಕೇಂದ್ರೀಯ ಮಹಾ ಅಧಿವೇಶನದ ಆತಿಥ್ಯವನ್ನು ವಹಿಸ್ಕೊಂಡಿದ್ದೇವೆ. ಆದರೆ ಇದೊಂದು ರೀತಿಯ ಸವಾಲು ಕೂಡ ನಮ್ಮ ಮುಂದೆ ಇತ್ತು, ಇದು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದು. ಆದರೆ ಇದುವರೆಗೆ ನಮ್ಮೆಲ್ಲ ಸಂಘಟನೆಯ ಸದಸ್ಯರುಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಮೊದಲ ಹಂತವಾಗಿ ನಮ್ಮ ಅಧ್ಯಕ್ಷರು ಭಾಳ ಅಭಿಮಾನದಿಂದ ಆ ಮಾತನ್ನು ಹೇಳಿದರು. ಕೋಟ 14 ಗ್ರಾಮದಲ್ಲಿರುವ 1400 ಮನೆಗಳ ಎಲ್ಲ ಬ್ರಾಹ್ಮಣ ಬಂಧುಗಳು, ಅಲ್ಲಿ ಕೋಟದವರು ಬೇರೆಯವರನ್ನು ಭೇದವನ್ನು ಮಾಡದೆ ನಾವು 1400 ಮನೆಗಳಿಗೆ ಸುಮಾರು 1-1.5 ತಿಂಗಳ ಮುಂಚೆ ಹೋಗಿ ಇದರ ಬಗ್ಗೆ ಮಾಹಿತಿ ಕೊಟ್ಟು ಜಾಗೃತಿಯನ್ನು ಮೂಡಿಸಿಬರುವ ಪ್ರಯತ್ನ ಮಾಡಿದ್ದು. ತದನಂತರ ನಮ್ಮ ಎಲ್ಲ ಕಾರ್ಯಕ್ರಮದ ರೂಪುರೇಷೆಗಳು ಸಿದ್ಧಗೊಂಡ ನಂತರ ಆಮಂತ್ರಣ ಪತ್ರಿಕೆಯನ್ನು ಹಿಡಿದುಕೊಂಡು 4 ತಂಡಗಳನ್ನು ಮಾಡಿಕೊಂಡು ಮತ್ತೊಮ್ಮೆ ಪ್ರತಿಯೊಂದು ಮನೆಗಳಿಗೆ ಹೋಗಿ ಈ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಅವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆನ್ನುವ ವಿನಂತಿಯನ್ನು ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಒಳ್ಳೆ ರೀತಿಯ ಸ್ಪಂದನ ಸಿಕ್ಕಿದೆ. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳುವಾಗ 4,000 ಜನ ಸೇರುವ ನಿರೀಕ್ಷೆ ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಅದರನ್ನು ಅವರು ಬಂದವರನ್ನು ಹಾಗೆ ಬೇರೆ ಬೇರೆ ವಿವಿಧ ಅಂಗಸಂಸ್ಥೆಗಳಿಂದ ಹತ್ತತ್ರ ಸೇರಿಕೊಂಡು ಅವರೊಂದು 600ರಿಂದ 700 ಜನ ಬೇರೆ ಬೇರೆ ಭಾಗಗಳಿಂದ ಕೂಡ ಬರ್ತಾರೆ. ಯಾಕಂದರೆ ಅವರಿಗೆಲ್ಲರಿಗೂ ಕೂಡ ಗುರುಸ್ಥಾನ, ದೇವರ ಸ್ಥಾನ 2 ಸಾಲಿಗ್ರಾಮ. ಹಾಗಾಗಿ ಅವರೆಲ್ಲರೂ ತಪ್ಪದೆ ಬರುವಂಥ ಉತ್ಸಾಹದಲ್ಲಿರುವ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಅವರೆಲ್ಲರನ್ನ ಒಳ್ಳೆ ರೀತಿಯಿಂದ ಸ್ವಾಗತಿಸಿ ಉಪಚರಿಸಿ ಆ ಒಂದು ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲಿಕ್ಕೆ ನಾವು ನಮ್ಮದೇ ಆದ ಕೆಲವು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ. ಈಗಾಗಲೇ ಹೇಳಿದಂತೆ ನಮ್ಮ ದೇವರಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ನರಸಿಂಹ ಹೋಮವನ್ನು ಮಾಡಿ ತದನಂತರ ಶ್ರೀ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದ ದೇವಸ್ಥಾನದಿಂದ ಸಾಲಿಗ್ರಾಮದ ಒಂದು ಪೇಟೆಗೆ ಸುತ್ತಾಗಿ ಒಂದು ಶೋಭಾಯಾತ್ರೆಯ ಮೂಲಕ ಸಭಾಭವನ ತಲುಪಿಸುವ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಮತ್ತು ಬಂದಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿಕೊಳ್ತಾ ಅವರನ್ನು ನೋಂದಾಯಿಸಿಕೊಳ್ಳಿಗೂ ಕೂಡ ಒಳ್ಳೆಯ ಸುಸಜ್ಜಿತವಾದ ವ್ಯವಸ್ಥೆ, ಎಲ್ಲೂ ತೊಂದರೆ ಗೊಂದಲಗಳಿಗೆ ಅವಕಾಶ ಇರದಂತೆ ಆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಹಾಗೆ 9:30 ಬಂದವರಿಗೆ ಉಪಹಾರದ ವ್ಯವಸ್ಥೆಯನ್ನು ಒದಗಿಸಿ 9:45 ನಮ್ಮ ಮಹಾ ಅಧಿವೇಶನದ ಪ್ರಧಾನ ಅಂಗ ಸಭಾ ಕಾರ್ಯಕ್ರಮ, ಆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ ನಮ್ಮದು. ಅದು ಪ್ರಧಾನ ವೇದಿಕೆ ಕೋಟೆ ಶಿವರಾಮ ಕಾರಂತರ ಹೆಸರಿನ ವೇದಿಕೆ. ನಾವಿಲ್ಲಿ ಆ ಒಂದು ಹೆಸರನ್ನು ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇರುವುದೇನಂತ ಹೇಳಿದರೆ, ಇವತ್ತು ಸಾಲಿಗ್ರಾಮ ದೇವಸ್ಥಾನದ ಹಂತ ಒಂದು ಕಾಲದಲ್ಲಿ ಸರ್ಕಾರದ ಇಲಾಖೆಗೆ ಒಳಪಟ್ಟಿದ್ದು, ಅದನ್ನು ಶ್ರೀಯುತ ಶಿವರಾಮ ಕಾರಂತರ ಒಂದು ಪ್ರಯತ್ನದ ಫಲವಾಗಿ ಮತ್ತೆ ಕೋಟ ಬ್ರಾಹ್ಮಣರ ಕೈಗೆ ಅದರ ಆಡಳಿತ ಸಿಕ್ಕಿತ್ತು. ಹಾಗಾಗಿ ಆ ಒಂದು ನೆನಪಿನಲ್ಲಿ ಕೋಟ ಶಿವರಾಮ ಕಾರಂತರ ವೇದಿಕೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತದನಂತರ ಮಧ್ಯಾಹ್ನ ಬಂದವರ 10 ಜನರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ನಂತರ
ಸುಮಾರು ಹತ್ತತ್ರ ಬೇರೆ ಬೇರೆ ಅಂಗಸಂಸ್ಥೆಗಳು ನಮ್ಮ ಸಾಲಿಗ್ರಾಮ ಅಂಗಸಂಸ್ಥೆಯವರು ಸೇರಿದಂತೆ ವೈವಿಧ್ಯಮಯವಾದಂಥ ಮನೋರಂಜನೆಯ ಕಾರ್ಯಕ್ರಮ, ಒಂದು ಸಾಂಸ್ಕೃತಿಕ ಹಬ್ಬವನ್ನು ನಮ್ಮ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾದಂಥ ಯಶೋಧ ಹೊಳ್ರವರ ನೇತೃತ್ವದಲ್ಲಿ ದೂರದೃಷ್ಟಿಯಲ್ಲಿ ಅದು ಕೂಡ ಸುಸಂಘಟಿತವಾಗಿ ನಡೆದಿದೆ. ಜೊತೆಯಲ್ಲಿ ನಮ್ಮ ವಾರ್ಷಿಕ ಮಹಾಸಭೆ ಕೂಡ ಸಂಪನ್ನಗೊಳ್ಳಬೇಕು. ಅದನ್ನು ನಾವು ಕೂಟಬದ್ಧ ಭವನದಲ್ಲಿ ಮಧ್ಯಾಹ್ನ ಊಟದ ನಂತರ 2:15 ಗಂಟೆ ನಂತರ ಅದು ಕೇವಲ ನಮ್ಮ ಕೋಟ ಬ್ರಾಹ್ಮಣರು ಮಾತ್ರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಆ ಒಂದು ವಾರ್ಷಿಕ ಮಹಾಸಭೆಯನ್ನು ಕೂಟಬದ್ಧ ಭವನದಲ್ಲಿ ಮಾಡ್ತಾ ನಮ್ಮ ಕಳೆದ ಒಂದು ವರ್ಷದ ಎಲ್ಲ ಚಟುವಟಿಕೆಗಳ ಪುನರಾವಲೋಕನವನ್ನು ಆ ಮಹಾಸಭೆಯಲ್ಲಿ ಮಾಡಿ ನಮ್ಮ ಲೆಕ್ಕಪತ್ರಗಳಿಗೆ ಎಲ್ಲ ಮಹಾಸಭೆಯ ಅನುಮೋದನೆಯನ್ನು ಪಡೆಯುವಂಥ ಪ್ರಕ್ರಿಯೆ ಕೂಡ ಇದೆ. ಹಾಗಾಗಿ ಈಗಾಗಲೇ ನಾವೆಲ್ಲ ಸಿದ್ಧತೆಗಳು ಮಾಡಿದ್ದೇವೆ. ಉಗ್ರಾಣದ ವ್ಯವಸ್ಥೆ ಆಗಿದೆ. ಕೆಲವರಿಗೆ ಅವರವರ ಜವಾಬ್ದಾರಿಗಳನ್ನು ಹಂಚಿ ಹಾಕಿದ್ದೇವೆ. ನಮ್ಮ ಯುವ ವೇದಿಕೆಯ ಮಿತ್ರರು ಬಹಳ ಆಸಕ್ತಿಯಿಂದ ತೊಡಗಿಸಿಕೊಳ್ತಾ ಅಲ್ಲಿಯ ನಮ್ಮ ಕೌಂಟರ್ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಸ್ಟೇಜಿನ ಅಲಂಕಾರದ ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲವನ್ನು ಮಾಡಿಕೊಡ್ತಾ ಇದ್ದಾರೆ. ಎಲ್ಲವೂ ಕೂಡ ಶನಿವಾರ ಸಂಜೆಯ ಒಳಗೆ ಸುಸಜ್ಜಿತವಾಗಿ ನಮ್ಮ ಈ ಮಹಾ ಅಧಿವೇಶನದ ಪರಿಕಲ್ಪನೆ ನಮ್ಮಲ್ಲಿ ಏನಿತ್ತು ಅದಕ್ಕೆ ಪೂರಕವಾದ ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ನೀವು ಪತ್ರಿಕಾ ಬಂಧು ಬಳಗದವರು ಕೂಡ ಎಲ್ಲರೂ ಬಂದು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವೇನು ಕೊಟ್ಟಿದ್ದೇವೆ ಈ ಮಾಹಿತಿಯನ್ನು ಪ್ರಚುರಗೊಳಿಸುವ ಮೂಲಕ ಜೊತೆಯಲ್ಲಿ ಅವತ್ತಿನ ಕಾರ್ಯಕ್ರಮಗಳ ಎಲ್ಲ ವರದಿಯನ್ನು ಕೊಡುವ ಮೂಲಕ ನಮ್ಮನ್ನು ಸಹಕರಿಸಬೇಕು ಅಂತ ಕೇಳ್ತಾ ಶ್ರೀ ಗುರು ನರಸಿಂಹನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಮಂಜುನಾಥ ಉಪಾಧ್ಯಾಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಒಂದಂತೂ ಸ್ಪಷ್ಟ ಇದೆ, ನಾವು ಏನು ಸಮಾಜಕ್ಕೆ ಹೇಳಿ ಹೊರಟಿದ್ದೇವೆ ಅಂತಂದರೆ ಬರೇ ಒಂದು ಅದ್ಧೂರಿಯ ಸಮಾರಂಭ ಅಲ್ಲ. ಈ ಸಮಾರಂಭದ ಮುಖಾಂತರ ನಮ್ಮ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಒಂದು ಮುಖ್ಯ ಸಂದೇಶವನ್ನು ಕೊಟ್ಟಿದ್ದೇವೆ. ಅಂದರೆ ಮಹಿಳೆಯರನ್ನು ಮತ್ತು ಯುವಕರನ್ನು ಸೇರಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪಾರದರ್ಶಕತೆ, ಪ್ರಾಮಾಣಿಕತೆ, ಅದರ ಸ್ಪಷ್ಟ ಸಂದೇಶವನ್ನು ನಾವು ಹೊರಟಿದ್ದೇವೆ. ಅದನ್ನು ಅಷ್ಟೊಂದು ಚಂದವಾಗಿ ಒಂದು ಅಂದವಾದ ಚೌಕಟ್ಟಿನ ಒಳಗಡೆ ತರುವ ಮೂಲ ಉದ್ದೇಶ ಈ ಸಮಾರಂಭ ನೀಡಿದೆ ಅಂತ ಹೇಳ್ತಾ, ಮಹಿಳಾ ವೇದಿಕೆಯ ಅಧ್ಯಕ್ಷೆ ಸಾಂಸ್ಕೃತಿಕ ಕಾರ್ಯಕ್ರಮದ ಉಸ್ತುವಾರಿಯನ್ನು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅಂತ ಉಪಾಧ್ಯಾಯ ಹೇಳಿದರು. ಅವರ ಬಾಯಿಂದ ಮಾತುಗಳನ್ನ ಏನನ್ನು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಯಶೋಧ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಹಿಳೆಯರು ಯಾವುದೇ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದಾಗ ಅದಕ್ಕೊಂದು ಅದರದೇ ಆದ ಶಿಸ್ತು ಮತ್ತು ಬದ್ಧತೆ ಇರ್ತದೆ ಅನ್ನೋದು ನಮ್ಮ ಅನಿಸಿಕೆ. ಆ ಒಂದು ಅವಕಾಶವನ್ನು ಕೂಟಮಾರ್ಜಕತ್ವವನ್ನು ನಮ್ಗೆ ನೀಡಿದೆ. ಬೆಳಗಿನ ಶೋಭಾಯಾತ್ರೆಯಲ್ಲಿ ಇರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶೋಭಾಯಾತ್ರೆಗಳನ್ನು ಸುಮಾರು 100ಕ್ಕೂ ಮಿಕ್ಕಿದ ನಮ್ಮ ಮಹಿಳಾ ತಂಡ ಸಮವಸ್ತ್ರಧಾರಿಗಳು ವಿವಿಧ ಟ್ಯಾಬ್ಲೋಗಳನ್ನು ಹಿಡದೆ ಅವರ ವೇಷಭರಿತವಾದ ಪ್ರೊಸೆಷನ್ ಜೊತೆಗೆ ಬೇರೆ 5 ವಿಭಾಗಗಳನ್ನು ಅದನ್ನು ನಡೆಸ್ತಾ ಇದ್ದೇವೆ. ಅದನ್ನು ಧಾರ್ಮಿಕ ಚೌಕಟ್ಟಿನಲ್ಲಿಟ್ಟು ಒಂದು ಜನರಿಗೊಂದು ಮನೋರಂಜನೆ ಜೊತೆಗೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಡೆಸಿಕೊಡ್ತಾ ಇದ್ದೇವೆ. ಹಾಗೆ ಮಧ್ಯಾಹ್ನ ನಡೆಯುವ 1:30ಯಿಂದ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆ ಎಲ್ಲ ಅವರು ಹೇಳಿದಂಥ 37 ನಮ್ಮ ಅಂಗಸಂಸ್ಥೆಗಳನ್ನು ಸಂಪರ್ಕಿಸಿ ಅವರನ್ನು ಇಲ್ಲಿಗೆ ಬರುವಂತೆ ಆಹ್ವಾನಿಸುವುದರೊಂದಿಗೆ ಅವರಿಂದ ಕಾರ್ಯಕ್ರಮಗಳನ್ನು ನೀಡುವಂತೆ ಕೋರಿಕೊಂಡಿದ್ದು ಸುಮಾರು 19 ಅಂಗಸಂಸ್ಥೆಯವರು ವೈವಿಧ್ಯಮಯವಾದ ವರ್ಣರಂಜಿತ ಕಾರ್ಯಕ್ರಮಗಳನ್ನು ನೀಡುವವರಿದ್ದಾರೆ. ಕಾರ್ಯಕ್ರಮಗಳು ಚೆನ್ನಾಗಿ ಆಗಬೇಕಾದ್ರೆ ಯಾವುದೇ ಇದರಲ್ಲಿ ಎಲ್ಲರ ಭಾಗವಹಿಸುವಿಕೆ ಅತಿ ಪ್ರಾಮುಖ್ಯ ಅಂತ ಹೇಳ್ತಾ ನಾವು ವಿಶೇಷವಾಗಿ ಮಹಿಳೆಯರೆಲ್ಲ ಬರೋದರೊಂದಿಗೆ ಅವ್ರ ಜೊತೆಗೆ ಮಹಿಳೆಯರು ಬಂದು ಇದನ್ನು ಅಂದಗಾಣಿಸ್ತೀವಿ. ಬಣ್ಣ ಬಣ್ಣದ ಉಡುಗೊರೆಗಳಿಂದ ಸಂತೋಷ ಸಂಭ್ರಮದಿಂದ ಈ ಮಹಾಧಿವೇಶನದಲ್ಲಿ ಭಾಗವಹಿಸಿ ಸಂಘಟಕರಿಗೆ ತೃಪ್ತಿಯನ್ನು ಕೊಡುವುದರಲ್ಲಿ ಗುರು ನರಸಿಂಹನ ಅನುಗ್ರಹಕ್ಕೆ ನಾವೆಲ್ಲ ಭಾಗಿಯಾಗೋಣ ಅಂತ ಆಶಿಸ್ತೇವೆ. ವಂದನೆಗಳು. ಶ್ರೀಮತಿ ಅಧಿಕಾರಿಗಳು ಈ ಹಿಂದೆ 2 ಅವಧಿಗೆ ಸಾಲಿಗ್ರಾಮ ಅಂಗಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದು ಮುನ್ನಡೆಸಿದವರು. ಅವರ ಬಾಯಿಂದ 1-2 ಮಾತನ್ನು ಕೇಳೋಣ. ಮೆರವಣಿಗೆ ಸಿದ್ಧತೆಯಿಂದ ಹೇಗಿದೆ ಅನ್ನೋದು ಸ್ವಲ್ಪ ಸಂಕ್ಷಿಪ್ತವಾಗಿ ಬಂಧುಗಳೇ, ಇದೇ 14ನೇ ತಾರೀಕು ಭಾನುವಾರ ಈಗಾಗಲೇ ಇವರೆಲ್ಲ ಬಗ್ಗೆ ಸ್ಪಷ್ಟವಾದ ಒಂದು ಚಿತ್ರಣವನ್ನು ಮೂಡಿಸಿದ್ದಾರೆ. ಮೊದಲು ಧಾರ್ಮಿಕ ಕಾರ್ಯಕ್ರಮವಾದ ನರಸಿಂಹ ಹೋಮ, ಆನಂತರ ಶೋಭಾಯಾತ್ರೆ ಅಂತ ನಾವು ಇಟ್ಕೊಂಡಿದ್ದೇವೆ. ಅದರ ಜವಾಬ್ದಾರಿ ನನ್ನ ಹೆಗಲಿಗೆ ಏರಿಸಿದ್ದಾರೆ. ಸಾಲಿಗ್ರಾಮ ದೇವಳದ
ದೇವಸ್ಥಾನದ ಎದುರುಗಡೆ ದೇವರೊಂದಿಗೆ ಪ್ರಾರ್ಥನೆ ಮಾಡಿ ನಾವೆಲ್ಲ ಸೇರಿಕೊಂಡು ಅಲ್ಲಿಂದ ರಥಬೀದಿಯಲ್ಲಿ ಚಂಡೆ ಕಮಾನುಗಳು ಹಾಗೆಯೇ ವೇದಘೋಷ, ಆ ವೇದಘೋಷ ಎದುರಿಗೆ ಬ್ರಾಹ್ಮಣರು ಮಂತ್ರೋಕ್ತವಾಗಿ ಹೇಳುವುದೇ ಒಂದು ಚಂದ. ಆ ಮಂತ್ರ ಒಂದು ಸ್ಪಷ್ಟತೆ ಇಡೀ ನಮ್ಮ ಪುರ ಮೆರವಣಿಗೆಯಲ್ಲಿ ತೋರ್ಪಡಿಸುವಂಥ ಉದ್ದೇಶ ನಮ್ಮದು. ಹಾಗಾಗಿ ಆ ಮಂತ್ರಘೋಷವನ್ನು ಮುಂದಿಟ್ಟುಕೊಂಡು ಆ ಮಂತ್ರಘೋಷದ ಮುಂದುಗಡೆ ನಮ್ಮ ಮಹಿಳಾ ವೇದಿಕೆಯವರು ಪೂರ್ಣ ಕುಂಭ ಸ್ವಾಗತ, ಅವರೊಂದಿಗೆ ಮಧ್ಯದಲ್ಲಿ ಪಲ್ಲಕ್ಕಿಯಲ್ಲಿ ನಮ್ಮ ಗುರು ದೇವರಾದ ಶ್ರೀ ಗುರುನರಸಿಂಹನ ಒಂದು ಚಿತ್ರಣವನ್ನು ಇಟ್ಟು, ಭಾವಚಿತ್ರ ಫೋಟೋ ಅಂತಾರಲ್ಲ ಹಾಗೆ ಇಟ್ಟುಕೊಂಡು ಅದನ್ನು ಅದರ ಹಿಂದುಗಡೆ ನಮ್ಮ ಎಲ್ಲ ಊಟ ಬ್ರಾಹ್ಮಣರು, ಎಲ್ಲ ಬ್ರಾಹ್ಮಣರು, ನಾವೀಗ ಊಟ ಬ್ರಾಹ್ಮಣರ ನೇತೃತ್ವ ಇದು. ಎಲ್ಲ ಬ್ರಾಹ್ಮಣರ ಸಂಘಟನೆ ಮುಖ್ಯ ಇದರಲ್ಲಿ. ಈಗ ಅವರು ಸಂದೇಶ ಹೋಗಬೇಕು ಸಮಾಜಕ್ಕೆ. ಹೌದು, ನಾವು ಬ್ರಾಹ್ಮಣರು ಸಂಘಟನೆ ಆಗೋದಿಲ್ಲ ಅಂತ ಒಂದು ಅಪವಾದ ಉಂಟು. ಇಲ್ಲ, ಬ್ರಾಹ್ಮಣ ಸಂಘಟನೆ ಆಗ್ತೇವೆ. ಈ ಒಂದು ಸಾಲಿಗ್ರಾಮ ಗುರುನರಸಿಂಹನ ಈ ಒಂದು ಸ್ಥಳದಲ್ಲಿ ಇವತ್ತು ನಾಡ್ದು 14ನೇ ತಾರೀಕು ನಮ್ಮ ಬ್ರಾಹ್ಮಣರ ಸಂಘಟನೆ ಎಲ್ಲ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇರುವ 30 ಅಂಗಸಂಸ್ಥೆಗಳೊಂದಿಗೆ ಇಲ್ಲಿ ನಾವು ಒಂದು ಶಕ್ತಿಯ ಒಂದು ಪ್ರದರ್ಶನ ಕೂಡ ನಡೆಯಲಿಕ್ಕಿದೆ. ಅದನ್ನೆಲ್ಲ ತಾವು ಇವತ್ತು ನಮ್ಮೊಂದಿಗೆ ಇದ್ದೀರಿ. ಇದನ್ನೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ನೀವೆಲ್ಲ ಸಮಾಜಕ್ಕೆ ತಿಳಿಸಿ, ಆ ದಿವಸ ಕೂಡ ನಮ್ಮೊಂದಿಗೆ ನೀವೆಲ್ಲ ಇದ್ದು ಈ ಎಲ್ಲ ಕಾರ್ಯಕ್ರಮ ಸಂಯೋಜಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ಇಡೀ ಕರ್ನಾಟಕಕ್ಕೆ ಪ್ರಚುರಪಡಿಸಬೇಕು, ಒಂದು ವಾರ್ತೆಯನ್ನು ಸಂದೇಶ ಮೂಲಕವಾಗಿ ತಿಳಿಸಬೇಕಂತ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಮಸ್ಕಾರ. ಇಲ್ಲಿಗೆ ನನ್ನ ಮಾತು. ಧನ್ಯವಾದ ಶ್ರೀಪತಿ ಅಧಿಕಾರಿಗಳೇ. ಈಗ ನಾನು ಹೇಳಿದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜವಾಬ್ದಾರಿ ಶ್ರೀಮತಿ ಯಶೋಧ ಹೊಳ್ರೆ ಹೆಗಲಿಗೆ ನಾವು ಏರಿಸಿದ್ದಿದ್ರೆ, ನಮ್ಮ ರಂಗ ವೇದಿಕೆ ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತ ಮುಖ್ಯ ವೇದಿಕೆ, ಚಪ್ಪರ, ಚಾವಡಿ, ಅಲಂಕಾರ ಎಲ್ಲ ಕೂಡ ಯುವ ವೇದಿಕೆಯ ಹೆಗಲಿಗೆ ನಾವು ಕೊಟ್ಟಿದ್ದೇವೆ. ನಾವು ನಿರಾಳವಾಗಿದ್ದೇವೆ. ಈಗ ನಮ್ಮ ಯುವ ವೇದಿಕೆಯ ಗೌರವಾಧ್ಯಕ್ಷರು ಕೃಷ್ಣಪ್ರಸಾದ್ ಹೇರದೇವರು, ನಮ್ಮ ಉಪಾಧ್ಯಕ್ಷರು ಕೂಡ ಅವರು ಮಾತಿಂದ ಏನು ತಯಾರಿ ನಿಮ್ಗೆ ಒಂಚೂರು ವಿವರಿಸಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಹೇಳಿದಂತೆ ಅವರೆಲ್ಲ ಹಿರಿಯರು ಆ ಕಾರ್ಯಕ್ರಮದ ಸಂಪೂರ್ಣ ಒಂದು ಚಿತ್ರಣವನ್ನು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಅವರು ನನಗೆ ಕೊಟ್ಟಂತಹ ಒಂದು ವೇದಿಕೆ ಮತ್ತು ಸಭಾಂಗಣ ಹಾಗೆ ಈ ಕೌಂಟರ್ ವ್ಯವಸ್ಥೆಗಳ ಬಗ್ಗೆ ಆಲ್ರೆಡಿ ನಾವು ಚಪ್ಪರ ವ್ಯವಸ್ಥೆ ಚಪ್ಪರ ಮುಖಾಂತರ ಪ್ರಾರಂಭ ಮಾಡಿದ್ದೇವೆ. ಈಗ ಮತ್ತೆ ಇನ್ನು ನಾವು ಯಾಕಂದ್ರೆ ನಾವು ಇವ್ರಿಗೆ ಹೇಳೋದಷ್ಟು ನಿಮ್ಗೆ ಹೇಳೋದಷ್ಟೇ, ಅಲ್ಲಿ ನಾವು ಒಂದು ಚಿತ್ರಣವನ್ನು ನೀವು ನೋಡಿದ್ರೆ ಅದಕ್ಕೊಂದು ಖುಷಿ ಅಂತ ನಾನು ಹೇಳೋದು. ಹಾಗೆ ನಿಮ್ಗೆ ನೀವೆಲ್ಲ ಕಡೆ ನೋಡಿರುವಂಥವ್ರೆ, ನಮ್ದೇನು ನಾವು ಎಲ್ಲ ಕಡೆ ನೋಡಿ ನಮಗೆ ನಮ್ಮ ಮನಸ್ಸಿಗೆ ಒಂದು ತೋರಿಸಿದಂಥ ಹಾಗೆ ಈ ಒಂದು ಪರಿಸರದಲ್ಲಿ ಒಂದು ಬೇಕಾದಂಥ ಒಂದು ಯಾವ ಥರ ಬರಬೇಕಂತ ಒಂದು ಅಂದಾಜಲ್ಲಿ ನಾವು ಟೀಮ್ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕೌಂಟರ್ ವ್ಯವಸ್ಥೆ 3 ಮಹಾದ್ವಾರಗಳಿದೆ. ಆ ಮಹಾದ್ವಾರ ನಂತರ ನಾವು ಕೆಳಗೆ ಕೌಂಟರ್ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಸಭಾಂಗಣ ಕೂಡ ಡಾಕ್ಟರ್ ಕಡತಿರೋ ಭಾರ್ಗವ ಡಾಕ್ಟರ್ ಶಿವರಾಮ್ ಕಾರಂತ ವೇದಿಕೆ ಅಂತ ಒಂದು ಹೈಲೈಟ್ ಮಾಡಿ, ಹಾಗೆ ಸಭಾಂಗಣದ ಒಂದು ಎದುರುಗಡೆ ಒಂದು ಕುತ್ಕೊಳ್ಳೋ ಇದರಲ್ಲಿ ನಾವು ಆಸನ ವ್ಯವಸ್ಥೆ, ಹಾಗೆ ನೆಕ್ಸ್ಟ್ ನಮ್ಮ ಸ್ಟೇಜಿಗೆ ಕೂಡ ಒಂದು ವಿಚಿತ್ರ ಅಂದ್ರೆ ಒಂದು ವಿನೂತನ. ಯಾಕಂದ್ರೆ ಅದು ಕೆಲವರಿಗೆ ಯಾವ ಥರ ಯಾಕಂದ್ರೆ ಹೇಳಿಕ್ಕೆ ಆಗೋದಿಲ್ಲ, ಯಾವ ಥರ ಕಾಣ್ತದೆ ಅಂತ ಹೇಳಿ ಅಂತ ಹೇಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇವೆ. ಸೊ ವಿನೂತನಾದಂಥ ಒಂದು ಮಾದರಿಯಲ್ಲಿ ನಾವು ಮಾಡಬೇಕಂತ ತಿಳ್ಕೊಂಡಿದ್ದೇವೆ. ಹಾಗೆ ನಮ್ಮೆಲ್ಲ ಯುವ ವೇದಿಕೆಯವರು ನಮ್ಮೊಂದಿಗಿದ್ದಾರೆ. ಹಾಗೆ ನಾವು ಹೇಳಿದಾಗೆ ನಾವು ಅವರಿಗೆ ಬೆಂಬಲವಾಗಿದ್ದೇವೆ ಅಂತ ಹೇಳ್ತಾ ಮಾತನಾಡ್ತೇವೆ. ಹಳೆ ಬೇರು ಹೊಸ ಚಿಗುರು ಅಂದಾಗೆ ಸಮ್ಮಿಲನ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಈಗ ನಮ್ಮ ಅಧ್ಯಕ್ಷರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂಗಸಂಸ್ಥೆಯ ಅತಿಥೇಯ ಅಂಗಸಂಸ್ಥೆಯ ಅಧ್ಯಕ್ಷರು ಪಾಂಡೇಶ್ವರ ಚಂದ್ರಶೇಖರ ಹೊಳ್ರು, ಅಧ್ಯಕ್ಷರ ಭಾಷಣಕ್ಕಾಗಿ ವಂದನ. ನಮಸ್ಕಾರ ಎಲ್ಲರಿಗೂ. ನಮ್ಮ ಅಧಿವೇಶನದ ಚಿತ್ರಣವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದರು ಮತ್ತು ನಮ್ಮ ಹೇಳಿದರು, ಹಾಗೂ ಮಂಜಾತುಪ್ಪ ನಮ್ಮ ಕ್ಯಾಪ್ಟನ್ ಅವರು ಹೇಳಿದ್ರು. ಆಮೇಲೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷರೆಲ್ಲ ಹೇಳಿಯಾಗಿತ್ತು. ನಾನೇ ಅಂದರೆ ಅಧ್ಯಕ್ಷನಾಗಿ ಅಲ್ಲಿ ಕಾರ್ಯಕ್ರಮ ನಡೆಸೋದು ಎಲ್ಲ ಸಹಕಾರದಿಂದ ನಮ್ಮ ಈ ಅಧಿವೇಶನ ಚೆನ್ನಾಗಿ ನಡೀಬೇಕಂತ ನಮ್ಮ ಉದ್ದೇಶ. ಅದೇ ಪ್ರಕಾರ ಇವರೆಲ್ಲ ಸಹಕಾರ ಕೊಡ್ತಾರೆ. ತುಂಬ ಖುಷಿ ಆಗ್ತಾಯಿತ್ತು. ನಾವು ಇನ್ವಿಟೇಷನ್ ಕೊಟ್ಟು ಮನೆ ಹೋದಾಗ ನಮಗೆ ಬರ್ತೇವೆ ನಾವು ಅಂತ ಹೇಳಿ ಭಾರಿ ಮಾಡ್ತಾಯಿದ್ರು. ಆದ್ದರಿಂದ ಒಳ್ಳೆಯ ಕಾರ್ಯಕ್ರಮವಾಗಿ ಗುರುನರಸಿಂಹ ದೇವಸ್ಥಾನದಲ್ಲಿ ಊಟ ಮಾಡಿ ಆಗುತ್ತೆ. ಸಾಲಿಗ್ರಾಮ ಅಂಗಸಂಸ್ಥೆ ಒಳ್ಳೆಯ ಹೆಸರು ಚೆನ್ನಾಗಿ ಮಾಡಿದಂತ ಆಗಬೇಕಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ನಿಮ್ಮ ಪತ್ರಿಕಾ ಪ್ರತಿನಿಧಿಗಳು
ಆದಷ್ಟು ಚೆನ್ನಾಗಿ ನಮ್ಮನ್ನು ವಿತರಿಸಿ ನಮಗೆ ಪ್ರಚಾರ ಕೊಡಬೇಕಂತ ಹೇಳ್ತಾ ನಾಡ್ದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಅದನ್ನು ಪ್ರಚಾರ ಮಾಡಬೇಕಂತ ತಮ್ಮಲ್ಲಿ ಹೇಳ್ತಾರೆ. ಎಲ್ಲರಿಗೂ ಈ ಪ್ರತಿಪತ್ತಿನ ಅನೇಕರು ರಾಜೇಶ್ ಗಾಣಿಗೆ ನಮ್ಮ ಮಿತ್ರರು, ಹಾಗೆ ತುಂಗರು ನಮ್ಮ ಮಿತ್ರರು ಮತ್ತು ಉಳಿದವರೆಲ್ಲರೂ ನಮ್ಮ ವೈದ್ಯರು ಆಚಾರ್ಯ ಎಲ್ಲರೂ ನಮ್ಮ ಮಿತ್ರರೇ ರಾಗಿದ್ರು. ನಿಮಗೆಲ್ಲರಿಗೂ ನಮ್ಮ ಅಂಗಸಂಸ್ಥೆ ಪರವಾಗಿ ಕೇಂದ್ರ ಸಂಸ್ಥೆ ಪರವಾಗಿ ಅನಂತ ಧನ್ಯವಾದಗಳು ಹೇಳ್ತೇನೆ. ನಮಸ್ಕಾರ. ಯೋಗ ಯೋಗ ಅನ್ನುವಂತೆ ನೋಡಿ, ನಾವು ಎಷ್ಟು ಪ್ರಯತ್ನ ಪಟ್ಟರು ಈ ಹಿಂದಿನ ವರ್ಷಗಳಲ್ಲಿ ನಮಗೆ ಮಹಾಧಿವೇಶನ ಇಲ್ಲಿ ತರಲಿಕ್ಕೆ ಆಗಲಿಲ್ಲ. ನಮ್ಮ ಪಿ ಚಂದ್ರಶೇಖರ್ ಹೊರಡು ಅಧ್ಯಕ್ಷ ಆದದ್ದೇ ಆದ್ದು ಆ ಮಹಾಧಿವೇಶನದ ಅವಕಾಶ ಸಾಲಿಗ್ರಾಮಕ್ಕೆ ಬಂತು. ಅವರು ನಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ. ಒಳ್ಳೆ ಮಾತಾಡಿದ್ದೀರಿ, ಧನ್ಯವಾದಗಳು. ಈಗ ಅಧ್ಯಕ್ಷರು ಕೇಳಿಕೊಂಡಾಗೆ, ಪ್ರತಿಯೊಬ್ಬರು ಕೇಳಿಕೊಂಡಾಗೆ ಕಾರ್ಯಕ್ರಮದಲ್ಲಿ ತಾವು ಸಕ್ರಿಯವಾಗಿ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಈ ನಮ್ಮ ಮಹಾಧಿವೇಶನದವರೆಗೆ ಯಥಾವತ್ತಾಗಿ ನೀವು ಅದನ್ನು ಬಿಂಬಿಸಿ, ಪತ್ರಿಕೆಗಳಲ್ಲಿ ಬಿಂಬಿಸಿ, ಏನು ಅದು ಉತ್ಪ್ರೇಕ್ಷೆ ಅತಿಶಯ ಬೇಡ, ಏನು ಕಂಡಿದ್ದೀರೋ ಅದನ್ನು ಬಿಂಬಿಸಿ ಅಂತ ನಿಮ್ಮನ್ನು ಕೇಳಿಕೊಳ್ತಾ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ. ನಮ್ಮ ನಿಮ್ಗೆ ಒಂದೇ ದಿನದ ಕಾರ್ಯಕ್ರಮ, ಒಂದೇ ದಿನ ಬೆಳಿಗ್ಗೆ 6:30ಗೆ ನರಸಿಂಹಹೋಮದಲ್ಲಿ ಶುರುವಾದರೆ ಸಾಯಂಕಾಲ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ, ಎಲ್ಲರೂ ಪೂಜೆಗೆ ಮನೆಗೆ ಹೋಗಬೇಕು. 7 ಗಂಟೆಗೆ ನಾವು ವೇದಿಕೆಯನ್ನು 1:15 ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಸೊ ಈಗ ನಿಮ್ಮನ್ನೆಲ್ಲರೂ ನಿಮಗೆ ವಂದನೆಯನ್ನು ನೀಡಲಿಕ್ಕಿದ್ದಾರೆ. ಶಕ್ತಿ ಪ್ರದರ್ಶನ ಅಂತ ಹೇಳಿದ್ರಲ್ಲ, ಇದು ಸಂಘಟನೆಗೋಸ್ಕರವೇ ಅಥವಾ ಬೇರೆ ಸಂಘಟನೆ ಬಲ ಮಾಡಲಿಕ್ಕೆ ಅಂದರೆ ನಾವೆಲ್ಲ ಒಗ್ಗೂಡ್ಲಿಕ್ಕೆ ಒಂದು ಮಾಧ್ಯಮ ಬೇಕು, ಒಂದು ಅವಕಾಶ ಬೇಕು, ಒಂದು ಅವಕಾಶ ಬೇಕು. ಇದು ಪ್ರಪ್ರಥಮವಾಗಿ ಏನಂತಂದ್ರೆ, ನಾವು ಅವರು ಮಹಿಳಾ ವೇದಿಕೆಯರು ಅವರದ್ದು ವಾರ್ಷಿಕ ಮಹಾಸಭೆ ಮಾಡ್ತಾರೆ, ಯುವ ವೇದಿಕೆಯರು ಅವರದ್ದು ವಾರ್ಷಿಕ ಮಹಾಸಭೆ ಮಾಡ್ತೇವೆ, ನಾವು ಅಂಗಸಂಸ್ಥೆ ನಾವು ನಮ್ಮದಾದ ಅಂಗಸಂಸ್ಥೆ ಮಾಡ್ತೇವೆ. ಆದರೆ ಈ 3 ಸಂಘಟನೆಗಳು ಒಗ್ಗೂಡಿ ಮಾಡಲಿಕ್ಕೆ ಈ ಮಹಾ ಅಧಿವೇಶನ ಒಂದು ವೇದಿಕೆ ನಮಗೆ ಕೊಟ್ಟಿದೆ. ನಾವು 3 ಜನ ಒಟ್ಟಿಕೊಳ್ಳೋ ಒಂದು ಅವಕಾಶ ಸಿಕ್ಕಿದೆ. ಮತ್ತೆ ಈಗ ಈ ಸಂಘಟನೆಯಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಿಕ್ಕೆ ನೀವು ಎಂತ ಇಲ್ಲಿ ಚರ್ಚಾಗೋಷ್ಠಿ ಏನೂ ಇಡಲಿಲ್ಲ. ಇದು ಅಧಿವೇಶನ, ವಾರ್ಷಿಕ ಮಹಾಸಭೆ ನಡೀತಿಲ್ಲ ಸಮ್ಮೇಳನ, ಅದರ ಸಂಬಂಧ ಒಂದು ಸಮ್ಮೇಳನ, ಯಾವುದೇ ಗೋಷ್ಠಿಗಳಿಲ್ಲ. ಇದು ನೀವು ಹೇಳಿದ್ದು ಪ್ರತಿಯೊಂದು ವಾರ್ಷಿಕ ಮಹಾಸಭೆ ಚರ್ಚೆ ಬರ್ತದೆ. ಇದು ಯಾಕಂದ್ರೆ ಈಗ ಹುಡುಗರಿಗೆ ಹುಡುಗಿ ಸಿಕ್ಕದೆ ಇಟ್ಟು ಬರ್ನಿಂಗ್ ಪ್ರಾಬ್ಲಮ್. ಎಸ್ ಅಲ್ಲ ಅದೇನಾದ್ರೂ ಸೊಲ್ಯೂಷನ್ ಖಂಡಿತ ನಮ್ಮ ಮಹಾಸಭೆಗಳಲ್ಲಿ ಪ್ರತಿ ಸಮಿತಿಗಳಲ್ಲಿ ಇದೆ, ನಮ್ಮ ಪರಿಹಾರ ಸಿಗುತ್ತಾ ಇಲ್ಲ. ಯಾಕಂದ್ರೆ ಇದರಲ್ಲಿ ದೇಶದಾದ್ಯಂತದಿಂದ ಈಗ ನಿಮ್ಮ ಪ್ರತಿನಿಧಿಗಳು ಬರ್ತಾರೆ. ಇಲ್ಲಿ ಅಂತ ಚರ್ಚೆಗಳಿದ್ರೆ ಅದು ಸ್ವಲ್ಪ ಹೆಚ್ಚು ಪ್ರಸಾರ ಸೊಲ್ಯೂಷನ್ ಸಿಕ್ಕಬಹುದು. ಕೆಲವು ನಿರ್ಣಯಗಳು ಆಗ್ತದೆ, ಅದು ಯಾವ ರೀತಿಯಲ್ಲಿ ಅಂತ ಇಲ್ಲಿ ನಾವು ಹೇಳಲಿಕ್ಕಾಗುತ್ತೆ. ಆ ವೇದಿಕೆಯಲ್ಲಿ ಯಾವ ಚರ್ಚೆ ನಂತರ ನಿರ್ಣಯ. ಇಂಥದ್ದೇ ಅಜೆಂಡಾ ಕೊಟ್ಟು ಇದ್ರ ಬಗ್ಗೆ ಮಾತಾಡೋದು ಹೇಳಿಲ್ಲ. ನಮ್ಮ ಕಾರ್ಯಕಾರಿಣಿ ಸಮಿತಿಯ ಸಭೆ ವರ್ಷಕ್ಕೆ ಕನಿಷ್ಠ 6 ಆಗ್ತದೆ. ಅದರಲ್ಲಿ ಈ ವಿಷಯಗಳೆಲ್ಲ ಬರ್ತದೆ. ಅಲ್ಲಿ ನಾವು ಕೂಲಂಕಷ ಚರ್ಚೆಯನ್ನೇ ಮಾಡ್ತೇವೆ. ವಾರ್ಷಿಕ ಮಹಾಸಭೆಯಲ್ಲಿ ಸದಸ್ಯರಿಗೆ ಚರ್ಚೆಗೆ ಅವಕಾಶ, ಈಗ ಅವಕಾಶ. ಇದು ಸಂಭ್ರಮದ ಕ್ಷಣ, ನಾವು ಸಂಭ್ರಮಿಸುವುದು. ಬೆಳಿಗ್ಗೆ ಅದೇನ ಎಲ್ಲ ಪುರೋಹಿತರೆಲ್ಲ ಬಂದ್ರ ಅಯ್ಯೋ, ನಾವು ಈಗಾಗಲೇ ಅವರನ್ನು ಸಂಪರ್ಕಿಸಿ ಅವರಿಗೆ ಸಮಯವನ್ನು ಕೊಟ್ಟು ಅವರನ್ನು ಬರುವಾಗಿ ಮಾಡಿದ್ದೇವೆ. ಅವರ ಆ ದಿವಸ ಏನು ಕೆಲಸ ಇದ್ರು ಆ ದಿವಸ ಮಟ್ಟಿಗೆ ಎಲ್ಲೂ ತಮ್ಮ ಧಾರ್ಮಿಕ ಹಮ್ಮಿಗಳು ಇಲ್ಲಿ ಬರಬೇಕಂತ ಈಗಾಗಲೇ ಹೇಳಿದರು. ಇಲ್ಲದ್ರೆ ಈ ಬ್ರಾಹ್ಮಣ ಸಮಾವೇಶದಲ್ಲಿ ಪುರೋಹಿತರೇ ಬರುವುದಿಲ್ಲ. ಅವರದ್ದು ಆ ಕಾರ್ಯಕ್ರಮ ಹೋಗ್ಬೋದು, ಅವ್ರಿಗೆ ಬೇರೆ ಕೆಲಸ ಅವರನ್ನ ಗೌರವಿಸುವ ಒಂದು ಕಾರ್ಯಕ್ರಮ ಅವರ ಮನೆ ಇಟ್ಕೊಂಡೇ ಇರ್ತದೆ. ಪಿತೃಪಕ್ಷದಲ್ಲಿ ಆ ಕಾರ್ಯಕ್ರಮ ನಿಲ್ಸಕ್ಕಾಗುದಿಲ್ಲ. ಇವನಿಂದ ಕಾರ್ಯಕ್ರಮ ನಮ್ಮ ಉದ್ದೇಶ ಉಂಟಲ್ಲ, ಧನ ಸಂಗ್ರಹಣೆ ಆಗ್ತದೆ, ಜನ ಬರುವುದಿಲ್ಲ ಅಂತ ಒಂದು ಅಭಾವ. ಅದು ಅದಕ್ಕೆ ಈ ಸಲ ಮನೆಯ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಅಭಿಯಾನ ಯಾವಾಗ ಮನವಿ ಪತ್ರದೊಂದಿಗೆ, ಇನ್ವಿಟೇಷನ್ ಹಾಕಿಕ್ಕಲ್ಲ, ಅದನ್ನು ಮನವಿ ಪತ್ರದೊಂದಿಗೆ ಜನರ ಗಮನವನ್ನೆಲ್ಲ ಇದಕ್ಕೆ ಸೆಳೆದು ಆನಂದ 2ನೇ ಸಲ ಇನ್ವಿಟೇಷನ್ ಕೊಡಲಿಕ್ಕೆ ಜನ ತಯಾರಾಗಿದ್ದಾರೆ. ನಾವು ಈಗ ಹೋಗಲೇಬೇಕು ಅನ್ನೋದು ಖಂಡಿತ. ಇವರು 4,000 ಜನ ಇದ್ದಾರೆ, ಖಂಡಿತ ಆಗ್ತದೆ ಅನ್ನೋ ನಿರೀಕ್ಷೆ ಇದೆ. ಅದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಭೋಜನ ಕೂಡ ಅಷ್ಟಕ್ಕೆ ತಯಾರಿಸ್ತಾರೆ. ಸುಗ್ರಾಸ ಗ್ರಾಮೀಣ ಸೊಗಡಿನೊಂದಿಗೆ ಒಂದು ಒಳ್ಳೆಯ ಭೋಜನ ಆಗ್ತದೆ. ಸಾಲೆಗಳ ಬದಿಗೆ ಹೇಳೋದಾ? ಬನ್ನಿ ನೀವು ಪ್ರತಿ ಕಾರ್ಯಕ್ರಮ ಗೋಷ್ಠಿಯಲ್ಲಿ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ಕೇಂದ್ರ ಅಧ್ಯಕ್ಷರಾದ ಸತೀಶ್ ಹಂದೇವರಿಗೂ ಧನ್ಯವಾದಗಳು.
ಧನ್ಯವಾದಗಳು ಹಾಗೂ ಅಧಿವೇಶನದ ಎಲ್ಲ ಸದಸ್ಯರಿಗೂ ಅನಂತ ನಾನು ಧನ್ಯವಾದ.